ನಮ್ಮ ಜಗ್ಗೇಶ್ ಅವರು ಬಹಳ ಚೆನ್ನಾಗಿ ಹೇಳೋದು. ಏನಾಗಿದೆ ನಮ್ಮ ಕಲಾವಿದ ಸಂಘ, ಏನಾಗ್ತಾ ಇದೆ. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹೋದ ಮೇಲೆ ಎಲ್ಲೋ ಕಲಾವಿದರಲ್ಲಿ ಎಲ್ಲೋ ಒಂದು ರೀತಿ ಕಲಾವಿದ ಅಂತ ಹೇಳ್ಕೊಳ್ಳಿ ಅನ್ನೋ ಒಂದು ನೋವಿನ ಒಂದು ಮಾತು, ಬಹಳ ಸಂಕಟ ಮಾತು ಕೇಳೋದಕ್ಕೆ. ಹೌದು, ಇದೆಲ್ಲ ಒಂದು ಮನೆ ಬಗ್ಗೆ ಎಲ್ಲರೂ ಸೆರೆ ಹೋಗ್ಬೇಕು ಅಂದ್ರೆ ಅವ್ರ ಭಾವನೆ. ಅದೇ ರೀತಿ ಈಗಲಾದ್ರೂ ಮುಂದಿನಾದ್ರೂ ಕೂಡ ಈ ಕಲಾವಿದರ ಬಗ್ಗೆ ಚಿಂತನೆ ಮಾಡುವಂತ ವ್ಯಕ್ತಿತ್ವವನ್ನ ಅವ್ರ ಮುಖಾಂತರನೇ ಆಗಲಿ ಅಂತ ಹೇಳಿದ್ದು ಬಹಳ ಈ ಸಂದರ್ಭದಲ್ಲಿ ಸಮಯೋಚಿತವಾಗಿದೆ. ಅಂತ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೀವಿ ಶ್ರೀಮಂತ ಕಲ್ಬಸೇನವ್ರನ್ನ. ಯಾಕಂದ್ರೆ ಕಲ್ಬಸೇನವರು ನನ್ನ ಮಗ ವಿಜಯರಾಗ ಅಂತ ಹೇಳಿ ಕೊಟ್ಟೆ ಶ್ರೀಕರ ಚಿತ್ರ ಮಾಡಿದ್ರು. ಅವಾಗಲೂ ಅದು ಚೆನ್ನಾಗಿ ಬಹಳ ಪರಿಚಯ ಆಗಿತ್ತು. ಯಾವಾಗಲೂ ಕೂಡ ಅವ್ರು ಹೇಳಿದಾಗೆ ದೊಡ್ಡವ್ರನ್ನಾಗಲಿ ಚಿಕ್ಕವ್ರನ್ನಾಗಲಿ ಅಣ್ಣಯ್ಯ ಅಪ್ಪ ಜೊತೆ ಕರ್ತಿದ್ರು. ಅವ್ರು ಸಾಯದ 2 ದಿವಸ ಅಂತೇಳಿ ನಮ್ಮನೆ ಕಡೆ ಹೋಗ್ತೀವಿ, ಯಾವಾಗಲೂ ಕಡೆ ಹೋಗೋದು. ಅಲ್ಲಿ ಏನಾದ್ರು ಮೊನ್ನೆ ಲೈಟ್ ಹಾಕಿದ್ರೆ ಈ ಕಾಲ ಬಿಟ್ಟು ಒಳಗಡೆ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಿಲ್ಲ. ಅಪ್ಪಾಜಿ ಬಾರಪ್ಪ ಮುದ್ದೆ ಮೇಡ, ಮುದ್ದೆ ರಾಗಿ ಮುದ್ದೆ ಕಂಡು ಬಹಳ ಆಸೆ ಅವ್ರಿಗೆ. ಮುದ್ದೆ ಮಾಡ್ಬಿಟ್ಟ ಮಾಡ್ಕೊಂಡು ಬಿಟ್ಟಿಲ್ಲ ನನಗೆ, ಬಂದಿದ್ರೆ ಬಾಲಮಾಯ ಅಂತ ಹೇಳಿ 2 ದಿವಸ ಅಂತ ಹಿಂದೆ ಬಂದು ಹೋಗುವಂತ ವ್ಯಕ್ತಿ ಪುನಃ 2 ದಿವಸದ ಮೇಲೆ ಈ ತರ ಸುದ್ದಿ ಕೇಳಿ ಮನಸ್ಸಿಗೆ ಬಹಳ. ಕನ್ನಡದ ಕಾರ್ಯಕ್ರಮದಲ್ಲಿ ಜಾಸ್ತಿ ಭೇಟಿಯಾಗಿದೆ. ಅವರು ಅಪಘಾತಕ್ಕೆ ಒಳಗಾದಂತ ಸಂದರ್ಭ ನನ್ಗೆ ಯಾರು ಹೇಳಿಲ್ಲ. ಬಹುಶಃ ಹೊನ್ನವಳ್ಳಿ ಕೃಷ್ಣನ್ಗೆ ಗೊತ್ತಿರುತ್ತೆ. ನನಗೆ ಹೇಳಿದ್ರೆ ನಾನು ಎಲ್ಲರಿಗೂ ನಮ್ಮ ಗೆಳೆಯರೆಲ್ಲ ಹೇಳ್ತಿದ್ದೆ ಅಂತ ಕಾಣುತ್ತೆ. ಹೇಳಿಲ್ಲ, ಅವ್ರು ಏನು ಹೇಳಿಲ್ಲ. ನಾನು ಯಾರೋ 3ನೇ ವ್ಯಕ್ತಿ ತರ ಹಾಸ್ಪಿಟಲ್ ಗರ್ಭಸ್ವರ ಆಕ್ಸಿಡೆಂಟ್ ಆಗಿದ್ದಾರೆ ಅಂತ. ಕೂಡಲೇ 5 ನಿಮಿಷಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಅವ್ರ ತಮ್ಮ, ಅವ್ರ ಹೆಂಡತಿ, ಮಕ್ಕಳು ಬರೀ ಎಲ್ಲ ಇದ್ದಾರೆ. ನಾನು ಒಳಗಡೆ ಐಸಿಯುನಲ್ಲಿ ಆಗಿದ್ರು. ಡಾಕ್ಟರ್ ಪರಿಚಯ ಇದ್ರಿಂದ ಒಳಗಡೆ ಕರ್ಕೊಂಡು ಹೋದ್ರು. ಒಳಗಡೆ ಕರ್ಕೊಂಡು ಹೋದಾಗ ಅವ್ರು ಹೇಳುದು, ಕಲ್ಪಸೆ ಮಾಸ್ಕ್ ಹಾಕೊಂಡಿದ್ರು, ತೆಗೆದ್ಬಿಟ್ರು, ಅಣ್ಣ ಎಲ್ಲೋ ಕುತ್ತಿಗೆ ಸ್ವಲ್ಪ ನೋವು ಕಣ್ಣ ಕಾಣಿಸ್ತದೆ, ಇನ್ನೆಲ್ಲೂ ಏನೂ ಆಗಿಲ್ಲ ನೋಡಿ, ಒಂದು ಚೂರು ಬ್ಲಡ್ ಬಂದಿಲ್ಲ, ಏನು ಬಂದಿಲ್ಲ, ಇಲ್ಲೆಲ್ಲೋ ಕುತ್ತಿಗೆಯಲ್ಲಿ ನೋವು ಕಾಣಿಸ್ತಾ ಇದೆ ಅಷ್ಟೇ ಅಂತ. ಅಲ್ಲಿ ಇಲ್ಲ ಬಿಡಿ, ಒಳ್ಳೆಯವ್ರಿಗೆ ಏನೂ ಆಗೋದಿಲ್ಲ, ನಿಜವಾಗ್ಲೂ ದೇವ್ರ ದೊಡ್ಡವನು ನೀವು ಬದುಕಿದ್ದೀರಾ, ಏನೂ ಆಗೋದಿಲ್ಲ, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಹುಷಾರಾಗ್ತದೆ ಬಿಡಿ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಮಾತಾಡಿದಾಗ ಡಾಕ್ಟರ್ ಹೇಳಿದ್ರು ಅವ್ರಿಗೆ ಬ್ಲಡ್ ಪ್ರೆಷರ್ ಆಗಿದೆ ಬಂದಿದೆ. ಇದು ಸ್ವಲ್ಪ ನಾರ್ಮಲ್ ಬಂದ್ಮೇಲೆ ಅದನ್ನ ನಾವು ಆಪರೇಷನ್ ಮಾಡ್ಲೇಬೇಕಾಗುತ್ತೆ, ಅದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಭರವಸೆ ಕೊಟ್ಟರು, ಏನು ಆಗಲ್ಲ ಅಂತ ಹೇಳ್ಬಿಟ್ಟು. ಸರಿ, ನಾನು ಬಂದು ನಮ್ಮ ಅಧ್ಯಕ್ಷರಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ಅದಾದ್ಮೇಲೆ ಕರಿಬಸವಣ್ಣವರು ಎಲ್ಲೋ ಒಂದ್ ಕಡೆ ಜೀವನ ಕೂಡ ಯಾವತ್ತೂ ಸುಖನ ಅನುಭವಿಸಿದೆ. ಅದು ಸ್ವಂತವ್ರನ್ನ ಕಳ್ಕೊಂಡಾಗ ಆ ನೋವು ಎಲ್ಲರಿಗೂ ಅರ್ಥ ಆಗುತ್ತೆ. ಬಹುಶಃ ಆ ಅನುಭವ ನನಗಿತ್ತು. ನನ್ನ ಶ್ರೀಮತಿಯವ್ರನ್ನ ಕಳ್ಕೊಂಡಾಗ ಮತ್ತೆ ನನ್ನನ್ನು ಹೊರಗಡೆ ತಂದಿದ್ದು ಇವತ್ತು ನನ್ನ ಗೆಳೆಯ ಜಗ್ಗೇಶ್ ಅವರು. ನನ್ನ ಮನೆಗೆ ಗಂಡ ಹೆಂಡತಿ ಇಬ್ಬರು ಬಂದು, ನಿಮ್ಮಂತವ್ರು ಮನೇಲಿ ಕೂತ್ಕೋಬಾರ್ದು, ಬರಬೇಕು ನೀವು ಅಂತ ಹೇಳಿ ಇಲ್ಲೇ ವಾಸವರಿದ್ದಾರೆ. ನನಗೇನು ಹೇಳಿಲ್ಲ. ಅವ್ರ ಕೈ ಪಿಕ್ಚರ್ ಮಾಡಿಸಿ ಹೊರಗಡೆ ಮನೆ ಕೂತ್ಕೋಬಾರ್ದು ಅವರು ಅಂತ ಮತ್ತೆ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದು ಜಗ್ಗೇಶ್ ಅವರು. ಯಾಕೆಂತ ಹೇಳಿದ್ರೆ ಅವರು ಮಾತಾಡುವಾಗ ಅವ್ರು ಮಾತಾಡಿದ್ರು ಅವರ ವ್ಯಕ್ತಿಗಳ ಬಗ್ಗೆ, ಅವರಿರೋ ಸಂದರ್ಭವನ್ನು ಅವ್ರು ನೆನೆಸ್ಕೊಂಡು ಅವ್ರು ಯಾವ ರೀತಿ ಇದ್ದಾರೆ, ಈಗೇನಾಗಿದೆ ಅವ್ರ ಸಂಸಾರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವತ್ತು ಅವರ ಒಂದು ಮಾತಿಗೆ ನಾನು ಸ್ಪಂದಿಸಿ ಅವಾಗ ಕರಿಬಸವಣ್ಣವ್ರ ಮಗಳು ಆಗಲಿಕ್ಕೆ ಆಗಿಸ್ಬೋದು ಕೂಡಲೇ ನಾನು ಹೋದೆ. ಯಾಕಂತಂದ್ರೆ ಆ ಹೆಣ್ಮಗಳು ಮದುವೆಗೆ ನಾನು ಹೋಗಿದ್ದೆ. ಅದೇ ಸಮಯಕ್ಕೆ ವಠಾಣ ನಾಗರಾಜ್ ಅವರು ಬಂದ್ರು. ಅದಾದ ತಕ್ಷಣ ಅಣ್ಣ ಬಂದ್ರು. ನಾವೆಲ್ಲ ಹೋಗಿದ್ದವು. ಆ ಮಗುನ ನಾನು ಹತ್ರದಿಂದ ನೋಡಿದ್ದೆ. ಆ ಒಂದು ಇದನ್ನ ನನಗೂ ಕೂಡ ಕರ್ಕೊಳಕ್ ಆಗ್ಲಿಲ್ಲ. ಕೂಡಲೇ ಕಲ್ಬಸವಣ್ಣವ್ರ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಇಷ್ಟ ಹೇಳಿದೆ. ಜೀವನದಲ್ಲಿ ಏನೇನು ಅನುಭವಿಸ್ಬೇಕು ಎಲ್ಲವನ್ನ ನಾವೇ ಅನುಭವಿಸ್ಬೇಕು, ಬೇರೆಯವರು ಸಾಧ್ಯ ಇಲ್ಲ. ಆ ನೋವು ಪುತ್ರಿ ವಿಯೋಗ ತಡ್ಕೊಳ್ಳುವಂತ ನೋವಲ್ಲ. ಹಾಗಾಗಿ ಇವಾಗ ನಿಮ್ಗೆ ತಡ್ಕೊಳ್ಳೇಬೇಕು. ಯಾಕೆಂದ್ರೆ ನಿಮ್ಗೆ ಇನ್ನೊಬ್ರು ಮಗಳಿದ್ದಾರೆ, ಸಂಸಾರ ಇದೆ, ಅವ್ರಿಗೋಸ್ಕರ ನೀವು ಬದುಕಬೇಕು. ನೀವೀಗ ಮೂಲೆ ಗುಂಪು ಆಗ್ಬೇಡಿ, ದಯವಿಟ್ಟು ಚೇತರಿಸ್ಕೊಳ್ಳಿ, ಶಕ್ತಿ ತಗೊಳ್ಳಿ, ಅವ್ರಿಬ್ಬರಿಗೋಸ್ಕರ ನೀವು ಬದುಕಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಅಷ್ಟು ಆತ್ಮೀಯತೆ ಅವ್ರಿಗೂ ನಾನು. ಹಾಗಾಗಿ ಇವತ್ತು ಕಲ್ಬಸವಣ್ಣವರು ನಮ್ಮ ಜೊತೆ ಇಲ್ಲ. ಅವರು ಬಿಟ್ಟೋಗಿರೋಂಥ ಪಾತ್ರಗಳು ಸದಾ ನಮ್ಮ ನೆನಪಿನಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಅವ್ರು ಸತ್ತು ಶವ ನೋಡ್ಕೊಂಡು ಮನೆಗೆ ಬಂದು ಟಿವಿ ಆನ್ ಮಾಡಿದ ತಕ್ಷಣ ಯಾರಿಗೆ ಸಾಲತಿ ಸಂಬಳದಲ್ಲಿ ಒಂದು ಸೀನ್ ನೋಡಿದ್ರು. ಉಮಾಶಿವರು ಮನೆ ಒಳಗಡೆ ಹಾಕೊಂಡು ಹೊಡೆಯಂತ ಸೀನ್. ಇವ್ರು ಹೊರಗಡೆ ತಪ್ಪಿಸ್ಕೊಂಡು ಓಡ್ ಬಂದ್ರು. ಯಾರಾದ್ರೂ ಗಂಡಸಿದ್ರೆ ಬಂದ್ರಪ್ಪ ಕಾಪಾಡಿ ಅಂತಾರೆ. ಅವಾಗೂ ನನಗೆ ಬಂದ್ಬಿಟ್ಟು ಎಂಥ ಒಬ್ಬ ಕಲಾವಿದ, ತಾನೇ ಗಂಡಸು, ತಾನು ಗಂಡಸಲಾಗಿ ಇನ್ನೊಬ್ಬ ಗಂಡಸನ್ನ ಕರೀತಾನೆ, ಯಾರಾದ್ರೂ ಗಂಡಸಿದ್ರೆ ಬಂದಪ್ಪ ನಮ್ಮನ್ನು ಕಾಪಾಡಿ ಅಂತ ನಗ್ಬಿಟ್ಟೆ. ಅಂದ್ರೆ ಎಷ್ಟು ಆ ದುಃಖದಲ್ಲೂ ನಮ್ಗೆ ಅನುಭವ ಬಂತು ಅಂತಂದ್ರೆ ನಮ್ಮ ಜೊತೆ ಕಲ್ಬಸವಣ್ಣವ್ರ ಜೀವನ
ನಿಮ್ಮೊಂದು ನಾವೇ ಒಂದು ಇದನ್ನ ಅವ್ರ ಪರವಾಗಿ ಒಂದು ರೀತಿಯನ್ನು ಇಲ್ಲೇ ಸ್ಥಾಪನೆ ಮಾಡೋಣ. ಆಮೇಲೆ ಬೇರೆಯವರು ಏನೇನು ಕೊಡ್ತಾರೆ ನೋಡ್ಕೊಳ್ಳೋಣ. ಸರ್ಕಾರ ಹೇಗೆ ಕೊಡ್ತೋ ಜಗ್ಗೇಶ್ವರಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಇಲ್ಲಿರೋಂಥವ್ರೆ ನಮ್ಮ ಕೈಲಾಸ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನ ತಗೊಳ್ತಾರೆ. ಇಲ್ಲಿರುವಂತಹ ಬಂದಿರುವಂತಹ ಗೆಳೆಯರು ನಿಮ್ ಕೈಲಿ ಏನಾಗುತ್ತೆ ಅದನ್ನ ಇಲ್ಲೇ ಅನೌನ್ಸ್ ಮಾಡಿದ್ರೆ ಇನ್ನೂ ಕೂಡ ಸೂಕ್ತ ಅನ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಇನ್ನು ದುಡಿಯತ ಕೈಗಳಲ್ಲಿ ಇಲ್ಲ. ಮಗಳು ಮತ್ತೆ ತಾಯಿ ಇವರಿಂದ ಏನ್ ದುಡಿಮೆ ನಾವು ನಿರೀಕ್ಷೆ ಮಾಡಕ್ಕಾಗುತ್ತೆ. ಹಾಗಾಗಿ ಇವತ್ತೇ ನಾವು ಒಂದು ನಿರ್ಧಾರ ತಗೊಳ್ಳೋಣ, ಇಲ್ಲೇ ನಾಂದಿ ಹಾಡೋಣ. ನಾಂದಿ ಹಾಡಿ ಅವರ ಒಂದು ಸಂಸಾರಕ್ಕೆ ನಾವೆಲ್ಲ ಧ್ವನಿ ಆಗೋಣ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಮ್ಮ ಅವರ ಆತ್ಮಕ್ಕೆ ಆ ಕುಟುಂಬದ ಜೊತೆ ಈ ದುಃಖವನ್ನು ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಪರಮಾತ್ಮ ನೀಡಲಿ. ಯಾಕೆಂತ ಹೇಳಿದ್ರೆ ಜಯಂತಂದ್ರು ಬಹಳ ಚೆನ್ನಾಗಿ ವರ್ಣನೆ ಮಾಡೋದು, ತುಂಬಾ ಚೆನ್ನಾಗಿ ಕಲಾವಿದರ ಬಗ್ಗೆ ಅನೇಕ ವಿಚಾರಗಳನ್ನು ಮಾತಾಡಿದ್ರು. ನಮ್ಮ ಸರೋಜಮ್ಮರು ಅವ್ರು ಯಾವಾಗಲೂ ಕೂಡ ಕಲಾವಿದರು ನಮ್ಮಂತರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ನೀವು ಅಷ್ಟರೊಳಗೆ ನಿಮ್ಗೆ ಏನೇನು ಬೇಕು ಅದು ಕೂಡ ನೀವು ಮಾಡಿಕೊಂಡು ಮುಂದಿನ ಜೀವನಕ್ಕೆ ಒಂದು ದಾರಿ ಕಂಡುಕೊಳ್ಳಿ ಅಂತ ಆಗಾಗ ಹೇಳೋದನ್ನ ನಾನು ಕೇಳಿದ್ದೀನಿ. ಹಾಗಾಗಿ ನಮ್ಮ ಭಾವನೆ ಇರುವಂತಹ ಎಲ್ಲ ಜನ ಇವತ್ತು ಇಲ್ಲಿ ಬಂದಿದ್ದಾರೆ. ಮತ್ತೊಮ್ಮೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಾವು ಒಂದೊಂದ್ಸಾರಿನೂ ಪೋಷಕ ನಟರಾಗಲಿ, ಹೀರೋಯಿನ್ ಆಗಲಿ, ಹೀರೋ ಆಗಲಿ ಯಾರಾದ್ರೂ ಹೋಗ್ಬಿಟ್ರೆ ದುಃಖ ಪಡ್ತೀವಿ. ಆಮೇಲೆ ಈ ಫಿಲ್ಮ್ ಚೇಂಬರ್ನಲ್ಲಿ ಶ್ರದ್ಧಾಂಜಲಿ ಇಡ್ತಾರೆ, ಬರ್ತೀವಿ. ಆಮೇಲೆ ಅವ್ರಿಗೆ ಕಷ್ಟ ಅಂದಾಗ ಅದು ಮಾಡೋಣ ಇದು ಮಾಡೋಣ ಅಂತೆಲ್ಲ ಮಾತಾಡ್ತೀವಿ. ಕರಿಬಸಯ್ಯನವ್ರ ವಿಷಯ ಸರಳ ಜೀವಿ. ಅವ್ರು ಬರೀ ಹಾಸ್ಯ ನಟ ಮಾತ್ರ ಅಲ್ಲ, ಯಾವ ಪಾತ್ರ ಕೊಟ್ಟು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಈಗ ನಾನು ಹೇಳೋದು ಏನಂದ್ರೆ, ಕರಿಬಸಯ್ಯನವ್ರು ಹೋದ್ರು ಅವ್ರ ಆತ್ಮ ಶಾಂತಿ ಸಿಕ್ಕಲಿ. ಅವ್ರ ಮನೆಯಲ್ಲಿ ತುಂಬಾ ಯಾರು ಇಲ್ಲದ್ರು ಸಂಪಾದನೆ ಮಾಡೋರು ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಒಂದು ಚಿಕ್ಕ ಒಂದು ಸಲಹೆ, ಈಗಲಾದರೂ ಇಟ್ಸ್ ನಾಟ್ ಟೂ ಲೇಟ್, ಈಗಲಾದರೂ ಒಂದು ಫಂಡನ್ನ ನಮ್ಮ ಫಿಲ್ಮ್ ಚೇಂಬರಲ್ಲಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ. ಸ್ಟಾರ್ಟ್ ಮಾಡಿ ಈ ಥರ ಕರಿಬಸಯ್ಯನವರು ಹಾಸ್ಪಿಟ್ಲಿಗೆ ಬಂದರು, ಅವ್ರು ಹೇಳ್ದಾಗೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂದ ತಕ್ಷಣ ಫಿಲ್ಮ್ ಚೇಂಬರಿಂದ ಯಾರಾದರೂ ಒಬ್ಬರು ಹೋಗಿ ಅವ್ರನ್ನ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಇಟ್ಟು ಅವ್ರಿಗೆ ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತ ಉಳಿಸ್ಕೋಬಹುದಾಗಿತ್ತು ಅಂತ ಎಷ್ಟು ತುಂಬ ಜನ ಹೇಳ್ತಿದ್ದಾರೆ. ಅದು ಸರಿಯಾಗಿ ನನಗೆ ಗೊತ್ತಿಲ್ಲ, ಹೇಳಿದ್ದೇ ಹೇಳ್ತಾ ಇದ್ದೀನಿ. ಅದರಿಂದ ಈಗಲಾದರೂ ಒಂದು ಫಂಡನ್ನು ಶುರು ಮಾಡಿ ಫಿಲ್ಮ್ ಚೇಂಬರಲ್ಲಿ ಶಾಶ್ವತವಾಗಿ ಒಂದು ಫಂಡನ್ನು ಇಡಬೇಕು. ಈಗ ಜಿತ್ತಪ್ರಿಯ ಅವ್ರಿಗೂ ಕೂಡ ಏನೋ ಮೈ ಹುಷಾರಿಲ್ಲ ಅಂತ ಆ ಥರ ನಮ್ಗೆ ತಿಳಿದ ತಕ್ಷಣ, ಯಾಕೆಂದ್ರೆ ಈ ನಡುವೆ ಪೇಪರ್ನಲ್ಲಿ ಯಾವ ವಿಷಯಗಳನ್ನ ತಕ್ಷಣ ಆಗ್ತಾ ಇಲ್ಲ. ಅವ್ರು ಹೆಚ್ಚಿಗೆ ರಾಜಕೀಯಕ್ಕೆ ಮುಖ್ಯತ್ವ ಕೊಡ್ತಾರೆ ವಿನಃ ಈ ಥರ ಆರ್ಟಿಸ್ಟ್ಗಳಿಗೂ. ಕರಿಬಸಯ್ಯನವ್ರದ್ದು ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿಲ್ಲ ನಮಗೆ. ಆ ಥರ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ. ಆ ರೀತಿ ಇದೆ. ಅದರಿಂದ ನಾನು ಹೇಳೋದು, ಆ ಥರ ನಮ್ಗೆ ವಿಷಯ ತಿಳಿದ ತಕ್ಷಣ ಅವ್ರಿಗೆ ನಾವು ಸಹಾಯ ಮಾಡೋದಕ್ಕೆ ಬೇರೆ ಯಾರಿಗೆ ಹೇಳಿದ್ರು ಅದು ಸರಿ ಬರಲ್ಲ. ಫಿಲ್ಮ್ ಚೇಂಬರ್ ಆದರೆ ಎಲ್ಲರೂ ಗೊತ್ತು, ಅವ್ರಿಗೆ ಪ್ರತಿಯೊಬ್ಬರು ಗೊತ್ತಿದ್ದಾರೆ. ಬಡವರು ಯಾರು, ಅವ್ರ ಸೌಕರ್ಯ ಯಾರು ಸೌಕರ್ಯವಾಗಿದ್ದಾರೆ, ಯಾರು ಕಷ್ಟಪಡ್ತಿದ್ದಾರೆ. ಅದರಿಂದ ಆ ರೀತಿ ಒಂದು ಫಂಡನ್ನ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಮಾಧ್ಯಮದಲ್ಲೂ ಸಹ ಹೇಳಿದ್ದಾರೆ. ನಾನು ನಿಮಗೆ ಒಂದು ಮನವರಿಕೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕರಿಬಸಯ್ಯನವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಮಧ್ಯಾಹ್ನ 3 ಗಂಟೆಗೆ ನನಗೊಂದು ಫೋನ್ ಬಂತು. ಶಶಿಕಲಾ ಅನ್ನೋ ಒಂದು ನಟಿ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಯಾರು ಬಂದಿಲ್ಲ. ನಾನು ಮತ್ತೆ ಕೇಳಿದೆ ಅವ್ರಿಗೆ, ಅಮ್ಮ ನೀವು ಯಾರಿಗೆ ಮೆಸೇಜ್ ಕೊಟ್ಟಿದ್ದೀರಿ, ಚೇಂಬರ್ಗೆ ಏನಾದ್ರು ಮೆಸೇಜ್ ಕೊಟ್ಟಿದ್ದೀರಾ? ಇಲ್ಲ ಸರ್ ಮೆಸೇಜ್ ಕೊಟ್ಟಿಲ್ಲ, ನಾನು ಈಗ ಮಾಡ್ತಾ ಇದ್ದೀನಿ. ಕರ್ತವ್ಯ, ಉದ್ಯಮದ ಸೇವೆ ಮಾಡೋದಕ್ಕೆ ನಾನು ಬಂದ ಮೇಲೆ ನಮ್ಮದೇ ಆದಂತ ಒಂದು ಪದ್ಧತಿ ಇದೆ. ಕೂಡಲೇ ನಾನು ಶ್ರೀ ಸಾರ್ವಗೋವಿಂದ ಹತ್ರ ಮಾತಾಡಿದಾಗ ಆಸ್ಪತ್ರೆಗೆ ಹೋಗಿ ಮಾತಾಡಿ, ಅವರ ಡಾಕ್ಟರ್ ಹತ್ರ ಮಾತಾಡಾದ್ಮೇಲೆ ಇಲ್ಲ ಅವರು ಮಾತಾಡ್ತಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ ಅವರಿಗೆ BP ಕಂಟ್ರೋಲ್ ಬರ್ತಾ ಇಲ್ಲ. BP ಒಂದು ಕಂಟ್ರೋಲ್ ಬರ್ತಾ ಇರೋದ್ರಿಂದ ಯಾವುದೇ ತರವಾದ ಟ್ರೀಟ್ಮೆಂಟ್ ಇರ್ತಾ ಇಲ್ಲ, ಆಪರೇಷನ್ ಮಾಡಕ್ ಸಾಧ್ಯ ಇಲ್ಲ.
ನಿಜ, ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾನೆ, ಆತನಿಗೆ ಆಪರೇಷನ್ ಮಾಡಬೇಕು, ಅದ್ರ BP ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಇರತಕ್ಕಂಥ ವೇದನೆ ಆ BP ಕಂಟ್ರೋಲ್ ಬರದೇ ಇರೋದಕ್ಕೆ ಕಾರಣ ಅಷ್ಟೇ. ಆತನಿಗೆ ಆಕ್ಸಿಡೆಂಟ್ ಆದಾಗ ಗೋವಿಂದವ್ರು ಹೋಗಿ ಮಾತಾಡಿ ಬಂದ ತಕ್ಷಣನೇ ಬೆಳಿಗ್ಗೆ ನಾವು ಪೇಪರ್ ನೋಡಿ ಶಾಕ್ ಆಯ್ತು. ಪತ್ರಿಕೆಯಲ್ಲಿ ಅವ್ರಿಗೆ ಧನ ಸಹಾಯ ಬೇಕು ಅಂತ ಹೇಳಿ ನಾಗದೇವಿ ಚಂದ್ರಶೇಖರ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ, ಪ್ರಕಟ ಆಯ್ತು. ನಾನೊಂದು ಮನವಿ ಮಾಡ್ತೀನಿ, ನಮ್ಮದೇ ಆದ ಒಂದು ಸೋರ್ಸ್ಗಳನ್ನು ಏನಿದೆ ಎತ್ತಿದೆ ಅಂತೇಳಿ ನಾಗದೇವಿ ಚಂದ್ರಶೇಖರ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಆದ ಒಂದು ಪೂರಕವಾದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಜಗ್ಗೇಶ್ ಅವರ ಸಹಕಾರದಿಂದ ಅವರದೇ ಆದ ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ದಾರೆ, ಕಾರ್ಯಕಾರಿ ಸಮಿತಿ ಸದಸ್ಯರೇ, ನಟರಾಗಿದ್ದಾರೆ. ಅವರೆಲ್ಲರ ಒಂದು ಸಮ್ಮುಖದಿಂದ ಹೋಗಿ ಬಹುಮತದ ಒಂದು ನಿರೀಕ್ಷೆಯನ್ನ ಸರ್ಕಾರದಿಂದ ಮತ್ತೊಂದು ನಾವು ಪಡಿಬಹುದು. ನಾವು ಮಧ್ಯಾಹ್ನ ಬಂದು ಮಾತಾಡ್ತಾ ಇತ್ತು, ನೋಡಿ ಈ ರೀತಿ ಹಿಂಗೆ ಹೇಳಿದ್ದಾರೆ, ನಮ್ಗೆ ಯಾವ್ದೋ ಮಾಹಿತಿ ಸಿಕ್ಕಿಲ್ಲ ಅಂದ್ರೆ ದುರದೃಷ್ಟ ಸಂಜೆನೆ ಈ ತರ ವ್ಯವಸ್ಥೆ ಆಯ್ತು. ಇರ್ಲಿ, ವಾಣಿಜ್ಯ ಮಂಡಳಿ ಈ ಹಿಂದೆ ಬಹಳ ವರ್ಷಗಳ ಹಿಂದೆ ಶ್ರೀಮತಿ ಸರೋಜಾದೇವಿ ಅವರು ಈ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ರು. ಅವತ್ತು ಗಂಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಂತ ಸಂದರ್ಭದಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಿಂದ ವಾಣಿಜ್ಯ ಮಂಡಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ 50 ಲಕ್ಷ ರೂಪಾಯಿಗಳನ್ನ ಪರಿಹಾರ ಇದು ಈ ಕಲ್ಯಾಣ ನಿಧಿಯಿಂದ ಸ್ಥಾಪನೆ ಮಾಡಿ ಸರ್ಕಾರ ನೀಡಿದೆ. ಸರ್ಕಾರ ನೀಡಿರುವಂತ ಹಣವನ್ನ ಉದ್ಯಮದ ಪ್ರತಿಯೊಬ್ಬರು ಅದನ್ನ ಉಪಯೋಗಿಸಿಕೊಳ್ಬೇಕು.